ಇವತ್ತು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳಲ್ಲಿ ಮೊದಲನೇ ರಾಜಮನೆತನ ಯಾವುದು? ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಪ್ರಾರಂಭ ಆಗೋದು ಅಥವಾ ಇತಿಹಾಸವನ್ನು ನಾವು ರಚನೆ ಮಾಡಿ ಪ್ರಾರಂಭ ಮಾಡೋದು ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತದಲ್ಲ. ದಕ್ಷಿಣ ಭಾರತದಲ್ಲಿ ಶಾತವಾಹನರಿಂದ ದಕ್ಷಿಣ ಭಾರತದ ಇತಿಹಾಸ ಪ್ರಾರಂಭ ಆಗ್ತದೆ. ಉತ್ತರ ಭಾರತದಲ್ಲಿ ಯಾವ ರೀತಿಯಾಗಿ ಮೌರ್ಯರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೊಟ್ಟ ಮೊದಲನೇ ಬಾರಿಗೆ ಇತಿಹಾಸ ಪ್ರಾರಂಭ ಆಗೋದು ಭಾರತದಲ್ಲೇ ಮೌರ್ಯರ ಬಗ್ಗೆ. ಮೌರ್ಯರು ಉತ್ತರ ಭಾರತವನ್ನ ಸೀಮಿತವಾಗಿರಿಸಿಕೊಂಡು ಆಳ್ವಿಕೆಯನ್ನ ಮಾಡಿದ್ದು, ಸಾಮ್ರಾಜ್ಯವನ್ನ ಕಟ್ಟಿದರು. ಅದೇ ರೀತಿ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದಂಥವರಲ್ಲಿ ಮೊದಲಿಗರು ಶಾತವಾಹನ. ಸೊ ಇಲ್ಲಿಂದ ದಕ್ಷಿಣ ಭಾರತದ ಆಳ್ವಿಕೆ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಶಾತವಾಹನರು ಅತ್ಯಂತ ವೈಭವಪೂರಿತವಾಗಿ ಆಳ್ವಿಕೆಯನ್ನ ನಡೆಸಿದ ನಂತರ ಅನೇಕ ರಾಜವಂಶಸ್ಥರು ದಕ್ಷಿಣ ಭಾರತವನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಆಳ್ವಿಕೆಯನ್ನ ನಡೆಸಿದರು. ಇನ್ನು ಕರ್ನಾಟಕ ಅಂತ ವಿಚಾರಕ್ಕೆ ಬಂದಾಗ, ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತಹ ಪ್ರದೇಶದ ವಿಚಾರಕ್ಕೆ ಬಂದಾಗ, ಕನ್ನಡದ ಪ್ರಪ್ರಥಮ ರಾಜಮನೆತನ ಅಂತೇಳಿ ನಾವು ಯಾರನ್ನ ಕದಂಬರು ಕರ್ನಾಟಕ ಪ್ರದೇಶವನ್ನು ಆಳ್ವಿಕೆ ಮಾಡದ, ಅಂದ್ರೆ ಕನ್ನಡ ಭಾಷೆಯನ್ನ ಮಾತನಾಡ್ತಕ್ಕಂತಹ ಪ್ರದೇಶವನ್ನು ಆಳ್ವಿಕೆ ಮಾಡಿದಂತಹ ಮೊದಲನೇ ರಾಜಮನೆತನ ಅಂತೇಳಿ ಕರಿತೀವಿ. ಯಾವುದನ್ನ? ಕದಂಬರನ್ನ. ಕನ್ನಡ ನಾಡಿನ ಇತಿಹಾಸವನ್ನ ನಾವು ಅವರಿಂದ ಪ್ರಾರಂಭ ಮಾಡ್ತೀವಿ. ಕದಂಬರ ಕಾಲದಲ್ಲಿ ಕನ್ನಡ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಬಂದು ತಲುಪ್ತದೆ ಅಂತೇಳಿಲ್ಲ ನಾವು ನೋಡ್ತೀವಿ. ಸೊ ಕನ್ನಡದ ರಾಜಮನೆತನದ ಬಗ್ಗೆ, ಮೊದಲನೇ ರಾಜಮನೆತನದ ಬಗ್ಗೆ ಅನೇಕ ಮಾಹಿತಿಗಳು ನಿಮ್ಗೆ ಈಗಾಗಲೇ ಗೊತ್ತಿದ್ದಾವೆ. ಮಯೂರ ಶರ್ಮ, ಮಯೂರ ವರ್ಮನಾದ ಯಾವ ರೀತಿಯಾಗಿ ಕದಂಬ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಕನ್ನಡ ನಾಡು ನುಡಿ ನೆಲ ಜಲವನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ದ, ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಅಂತೇಳಿ ಕದಂಬ ಸಾಮ್ರಾಜ್ಯವನ್ನ ಕಟ್ಟಿದಂತಹ ಕೀರ್ತಿ ಅವರಿಗೆ ಸಲ್ತ. ಇನ್ನು ಕದಂಬರ ನಂತರ ಕರ್ನಾಟಕ ಪ್ರದೇಶದಲ್ಲಿ ಅತಿ ಹೆಚ್ಚು ಉಚ್ಛ್ರಾಯ ಸ್ಥಿತಿಗೆ ಕನ್ನಡ ಪ್ರದೇಶವನ್ನ ತೆಗೆದುಕೊಂಡು ಹೋದಂತಹ ಕೀರ್ತಿ ಕದಂಬರ ನಂತರ ಯಾರಿಗೆ ಸಲ್ತದಪ್ಪ ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರಿಗೆ ಸಲ್ತದೆ. ಯಾವುದು? ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಅಂತೇಳಿ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಬಾದಾಮಿಯನ್ನ ಕೇಂದ್ರವಾಗಿಟ್ಟುಕೊಂಡು, ಬಾದಾಮಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಕಟ್ಟಿ ಬಹುತೇಕ ದಕ್ಷಿಣ ಭಾರತದಾದ್ಯಂತಹ ಸಾಮ್ರಾಜ್ಯವನ್ನ ವಿಸ್ತರಿಸಿದಂತಹ ಕೀರ್ತಿ ಚಾಲುಕ್ಯರಿಗೆ ಸಲ್ತದೆ. ಹಾಗಾಗಿ ಬಾದಾಮಿ ಇವರ ಆಡಳಿತದ ಕೇಂದ್ರ ಸ್ಥಳ ಆಗಿದ್ದರಿಂದಾಗಿ ಇವರನ್ನ ಬಾದಾಮಿ ಚಾಲುಕ್ಯರು ಅಂತೇಳಿ ನಾವು ಕರಿತೀವಿ. ಯಾರನ್ನ? ಚಾಳುಕ್ಯರನ್ನ ಬಾದಾಮಿ ಚಾಳುಕ್ಯರು ಅಂತೇಳಿ ನಾವು ಪರಿಗಣಿಸ್ತೇವೆ. ಬಾದಾಮಿಗೆ ಮತ್ತೊಂದು ಹೆಸರು ಗೊತ್ತು? ಇನ್ನೊಂದು ಹೆಸರು ಬಾದಾಮಿ ಇದ್ದಂತಹ ಮತ್ತೊಂದು ಹೆಸರು ವಾತಾಪಿ. ಬಾದಾಮಿಗೆ ಮತ್ತೊಂದು ಹೆಸರೇನು? ಬಾದಾಮಿ ಕೇಳಿದ್ರೆ ಹೆಸರು ಏನಿದೆ? ಯಾವ್ದೇನು? ಬನಶಂಕರಿ ದೇವಾಲಯ. ಮತ್ತೆ ಬಾದಾಮಿ ಮತ್ತೇನ್ ಕೇಳಿದಿರಿ? ಅಷ್ಟೇ. ಬಾದಾಮಿ ಬನಶಂಕರಿ ದೇವಸ್ಥಾನ ನಮ್ಮ ರಾಜ್ಯದ 9 ಶಕ್ತಿ ಪೀಠಗಳಲ್ಲಿ ಒಂದು ಅಂತೇಳಿ ಗೊತ್ತಿದೆ. 9 ಶಕ್ತಿ ಪೀಠಗಳು: ಮೈಸೂರು, ಚಾಮುಂಡೇಶ್ವರಿ, ಶೃಂಗೇರಿ,
ಎಲ್ಲಮ್ಮ, ಅವೆಲ್ಲವೂ ನಾವು 9 ಶಕ್ತಿಪೀಠಗಳು ಅಂತ ಹೇಳಿ ಕರಿತೀವಿ. ಆ ಶಕ್ತಿಪೀಠಗಳಲ್ಲಿ ಒಂದು ಯಾವುದೋ ಬನಶಂಕರಿ. ಹೋಗಿದ್ದೀರಿ ಅಲ್ಲಿಗೆ? ಹೋಗಿದ್ದೀರಿ? ವೆರಿ ಗುಡ್. ಮತ್ತೆ ಅಲ್ಲಿ ಬನಶಂಕರಿ ದೇವಸ್ಥಾನ ಅಷ್ಟೇ ನೋಡಿದ್ರಿ? ಅಷ್ಟೇ ನೋಡಿದ್ರಿ ಅಲ್ಲಿ? ಮತ್ತೇನೇನು ನೋಡಿದ್ರಿ? ನೀವು ನೋಡಿದಂತಹ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿದ್ದ ಒಂದು ದೇವಸ್ಥಾನ. ಈ ರೀತಿಯಾಗಿರ್ತಕ್ಕಂತಹ ಅನೇಕ ನಿರ್ಮಾಣಗಳು, ವಿಶಿಷ್ಟ ಕಲೆ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಅನೇಕ ದೇವಾಲಯಗಳು ಬಾದಾಮಿ ಸುತ್ತಲಿನ ಪ್ರದೇಶಗಳಲ್ಲಿ ಈಗಲೂ ಕಂಡು ಬರುತ್ತವೆ. ಬಾದಾಮಿಯಲ್ಲಿರ್ತಕ್ಕಂತಹ ಗುಹಾಂತರ ದೇವಾಲಯಗಳು, ಎಂತ ದೇವಾಲಯಗಳು? ಗುಹಾಂತರ ದೇವಾಲಯಗಳು. ಒಂದೇ ಕಲ್ಲಿನಲ್ಲಿ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ, ಬಂಡೆಯನ್ನು ಕೊರೆದು. ಆ ದೇವಾಲಯದಲ್ಲಿ ನಟರಾಜನ ಚಿತ್ರ, ಅರ್ಧನಾರೀಶ್ವರನ ಚಿತ್ರ, ಶಿಲ್ಪಕಲೆಗಳು, ಶಿಲ್ಪಗಳನ್ನು ಕೆತ್ತಿ ಸಾಕಷ್ಟು ಸುಂದರವಾಗಿರ್ತಕ್ಕಂತಹ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬಾದಾಮಿ. ಇನ್ನು ಸುತ್ತಮುತ್ತಲಿನ ಪ್ರದೇಶ ಐಹೊಳೆ, ಪಟ್ಟದಕಲ್ಲು, ಶಿವಯೋಗಿ ಮಂದಿರ, ಮಹಾಕೂಟ, ಇಲ್ಲೆಲ್ಲ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಅನೇಕ ದೇವಾಲಯಗಳನ್ನ ಈಗಲೂ ನೋಡಿದ್ರೆ ಚಾಳುಕ್ಯರು, ಯಾರು? ಬಾದಾಮಿ ಚಾಳುಕ್ಯರು ಕಲೆ ವಾಸ್ತುಶಿಲ್ಪ ಶೈಲಿಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಯನ್ನು ನಾವು ಸ್ಮರಿಸ್ಕೊಳ್ಬಹುದು. ಅಷ್ಟು ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಅನೇಕ ನಿರ್ಮಾಣಗಳನ್ನ ಅವರು ನಿರ್ಮಿಸಿ ಹೋಗಿದ್ದಾರೆ. ಅವೆಲ್ಲವುಗಳನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ? ಬಾದಾಮಿ ಚಾಲುಕ್ಯರು ಅಂದಿನ ಕಾಲದಲ್ಲಿ ಯಾವ ರೀತಿಯಾಗಿ ವೈಭವದಿಂದ ಈ ಪ್ರದೇಶವನ್ನ ಆಳ್ವಿಕೆ ಮಾಡಿದ್ರು, ಸುತ್ತಮುತ್ತಲಿನ ಪ್ರದೇಶಗಳನ್ನ ತಮ್ಮ ಹತೋಟಿಯಲ್ಲಿಟ್ಟುಕೊಂಡು ಯಾವ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂತಹ ಸಾರ್ವಭೌಮತ್ವವನ್ನ ಸ್ಥಾಪನೆ ಮಾಡಿಕೊಂಡಿದ್ರು ಎನ್ನುವಂಥದ್ದು ನಮ್ಗೆ ಆ ಪ್ರದೇಶಕ್ಕೆ ಹೋದಾಗ ಗೊತ್ತಾಗ್ತದೆ. ಕೇವಲ ಬುಕ್ನಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆ ಓದೋದಲ್ಲ, ಅವಕಾಶ ಸಿಕ್ಕಾಗ ಏನ್ ಮಾಡ್ಬೇಕು? ನಾವು ಆ ಸ್ಥಳಗಳನ್ನ ಭೇಟಿ ಮಾಡ್ಬೇಕು. ಆ ಸ್ಥಳಗಳನ್ನ ಭೇಟಿ ಮಾಡಿದಾಗ ನಮ್ಗೆ ಖುದ್ದು ಏನ್ ಸಿಗ್ತದೆ? ಆ ಸ್ಥಳದ ನಿಜ ಮಾಹಿತಿ ನಮ್ಗೆ ದೊರಕುತ್ತದೆ. ಅಲ್ಲಿರ್ತಕ್ಕಂತಹ ಸತ್ಯಾಂಶಗಳನ್ನ ನಾವು ಕಣ್ಣಾರೆ ನೋಡಿದಾಗ ಏನ್ ಮಾಡ್ತೀವಿ? ನಿರ್ದಿಷ್ಟವಾಗಿ ಅವುಗಳನ್ನ ನಂಬಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ಅವಕಾಶ ಸಿಕ್ಕಾಗ ಏನ್ ಮಾಡ್ರಿ? ಆ ಸ್ಥಳಗಳಿಗೆ ಭೇಟಿ ಕೊಡ್ರಿ ಅಂತ ಹೇಳಿ ಹೇಳ್ತಾ ಈ ಪಾಠವನ್ನು ಮುಂದುವರ್ಸೋಣ. ಬಾದಾಮಿ ಚಾಲುಕ್ಯರು ಕರ್ನಾಟಕ ಪ್ರದೇಶವನ್ನ ಅತ್ಯಂತ ವೈಭವಪೂರಿತವಾಗಿ ಆಳ್ವಿಕೆ ಮಾಡಿದಂತಹ ರಾಜ ಮನೆತನಗಳಲ್ಲೊಂದು ಅಂತೇಳಿ ನಾವು ಇದನ್ನ ಕರೀತೀವಿ. ಬಾದಾಮಿ ಚಾಲುಕ್ಯರು ಕದಂಬರನ್ನ, ಆಳುಪರನ್ನ, ಪಲ್ಲವರನ್ನ ಸೋಲಿಸಿ ಒಂದು ಭವ್ಯವಾಗಿರ್ತಕ್ಕಂತಹ ಚಕ್ರಾಧಿಪತ್ಯವನ್ನ ನಿರ್ಮಾಣ ಮಾಡಿದ್ರು. ಒಂದು ಭವ್ಯವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ದಕ್ಷಿಣ ಭಾರತದಲ್ಲಿ ನಿರ್ಮಿಸಿದ್ರು ಅಂತೇಳಿ ನಾವು ಕರಿತೀವಿ. ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿ ಅವರು ಆಡಳಿತ ಇರಲಿಲ್ಲ. ಅವರ ಆಡಳಿತ ಇಡೀ ದಕ್ಷಿಣ ಭಾರತದಾದ್ಯಂತ ಏನ್ ಮಾಡಿದ್ರು? ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಿ ಬಹುದಿನಗಳ ಕಾಲದವರೆಗೆ, ಸುಮಾರು 200 ವರ್ಷಗಳ ಕಾಲ ಭವ್ಯವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಆಳ್ವಿಕೆಯನ್ನ ಮಾಡಿದ್ರು ಅಂತೇಳಿ ನಾವು ಅವರ ಇತಿಹಾಸದ ಕಾಲಘಟ್ಟಗಳನ್ನ ಓದ್ತಾ ಹೋಗ್ತೀವಿ. ಈಗಲೂ ಸಹ ಅವರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅನೇಕ ಕುರುಹುಗಳು, ಅವರ ಕಾಲದಲ್ಲಿ ಕೆತ್ತನೆಯಾಗಿರ್ತಕ್ಕಂತಹ ಅನೇಕ ಶಾಸನಗಳು, ಅವರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂತಹ ಅನೇಕ ಸಾಹಿತ್ಯಗಳಿಂದ, ಅವರು ಕಟ್ಟಿರ್ತಕ್ಕಂತಹ ಅನೇಕ ದೇವಾಲಯಗಳಿಂದ, ಅವರು ನಿರ್ಮಾಣ ಮಾಡಿರ್ತಕ್ಕಂತಹ ಅನೇಕ ವಾಸ್ತು ಶಿಲ್ಪಗಳಿಂದ ಅವರ ಕಾಲದ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಇವೆಲ್ಲವುಗಳನ್ನ ಚಾಲುಕ್ಯರ ಕಾಲದ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ಈಗ ಲಭ್ಯ ಇರತಕ್ಕಂತಹ ಪ್ರಮುಖ ಆಧಾರಗಳು ಅಂತೇಳಿ ನಾವು ಅವುಗಳನ್ನು
ದೇಶೀಯ ಆಧಾರಗಳಷ್ಟೇ ಅಲ್ಲ, ವಿದೇಶಿ ಆಧಾರಗಳು ಸಹ ಚಾಲುಕ್ಯರ ಕಾಲದ ಬಗ್ಗೆ, ಚಾಲುಕ್ಯರ ಕಾಲದ ಇತಿಹಾಸವನ್ನ ತಿಳಿದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನಮಗೆ ಸಿಗ್ತಾ ಹೋಗ್ತದೆ. ಬಾದಾಮಿ ಚಾಲುಕ್ಯರು ಆಡಳಿತವನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಚೀನಿ ಪ್ರವಾಸಿಗ ಯಾರು? ಅವನು ಯಾರು ನಿಮಗೆ ಗೊತ್ತೇ ಇದೆ. ಯುನೆಕ್ಸಾಂಗ್. ಯಾರು? ಯಾರಿಗೂ ಚೀನಿ ಪ್ರವಾಸಿಗ ಅಂದ್ರೆ ಚೀನಾ ದೇಶಕ್ಕೆ ಸೇರಿದಂತಹ ಒಬ್ಬ ಟೂರಿಸ್ಟ್ ಕೆಲಸ ಏನೋ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರವಾಸವನ್ನ ಮಾಡ್ತಾ ಹೋಗುವಂಥದ್ದು. ತಾನು ಪ್ರವಾಸ ಮಾಡಿದಂತಹ ಸಂದರ್ಭದಲ್ಲಿ ಅವನಿಗೆ ಗೋಚರಿಸಿದಂತಹ, ಅವನ ಅನುಭವಕ್ಕೆ ಬಂದಂತಹ ಅನೇಕ ಮಾಹಿತಿಗಳನ್ನ ಒಂದು ಗ್ರಂಥದಲ್ಲಿ ಬರಿತಾ ಹೋದ. ಯಾರು? ಯುನೆಕ್ಸಾಂಗ್. ಅವನು ಬರೆದಂತಹ ಗ್ರಂಥ ಯಾವುದು? ಸಿಯುಕಿ. ಯುನೆಕ್ಸಾಂಗ್ ಬರೆದಂತಹ ಒಂದು ಗ್ರಂಥ. ಇದನ್ನ ಏನಂತ ಕರಿತೀವಿ ನಾವು? ಪ್ರವಾಸ ಕಥನ ಅಂತ ಹೇಳ್ತೇವೆ. ಪ್ರವಾಸಿಗರು ಬರೆದಂತಹ ಗ್ರಂಥ ಪ್ರವಾಸ ಕಥನ. ಆ ಪ್ರವಾಸ ಕಥನದ ಹೆಸರು ಸಿಯುಕಿ. ಇದರಲ್ಲಿ ಸಾಕಷ್ಟು ಮಾಹಿತಿ ನಮಗೆ ಲಭ್ಯ ಆಗ್ತದೆ. ಚಾಳುಕ್ಯರ ಬಗ್ಗೆ, ಚಾಳುಕ್ಯರ ಆಡಳಿತದ ಬಗ್ಗೆ ಸಾಕಷ್ಟು ಮಾಹಿತಿ ನಮಗೆ ಇದರಿಂದ ಗೊತ್ತಾಗ್ತದೆ. ಹಾಗಾಗಿ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ಇರ್ತಕ್ಕಂತಹ ಒಂದು ಪ್ರಮುಖ ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರಿತೀವಿ ನಾವು. ನಿಮಗೆ ಹೇಳಿದ್ದೆ ನಾನು, ಆಧಾರಗಳಲ್ಲಿ ಎರಡು ವಿಧ: ದೇಶೀಯ ಸಾಹಿತ್ಯ ಮತ್ತು ದೇಶೀಯ ಸಾಹಿತ್ಯಗಳು ಹೆಂಗೆ ನಮ್ಮ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ನಮಗೆ ಪೂರಕವಾಗಿ ಸಹಾಯವನ್ನ ಮಾಡ್ತವೋ, ಅದೇ ರೀತಿ ಆ ಕಾಲಘಟ್ಟದಲ್ಲಿ ರಚನೆಯಾದಂತಹ ಅನೇಕ ವಿದೇಶಿ ಬರಹಗಾರರು ರಚನೆ ಮಾಡಿರ್ತಕ್ಕಂತಹ ಸಾಹಿತ್ಯನೂ ಸಹ ನಮ್ಮ ದೇಶದ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ನಮಗೆ ಸಹಾಯಕವಾಗಿದ್ದಾವೆ. ಅದಕ್ಕೆ ಉತ್ತಮ ಉದಾಹರಣೆ ಯುನೆಕ್ಸಾಂಗನ ಸಿಯುಕಿ ಗ್ರಂಥ. ಹಾಗಾಗಿ ಇತಿಹಾಸವನ್ನ, ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ತಿಳಿದುಕೊಳ್ಳಲಿಕ್ಕೆ ನಮಗೆ ಇದು ಒಂದು ಪ್ರಮುಖ ಸಾಹಿತ್ಯಿಕ ಆಧಾರವಾಗಿದೆ. ಯಾವುದೋ ಸಿಯುಕಿ. ಇನ್ನು ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ನಮ್ಮ ದೇಶದ ಇತಿಹಾಸಕಾರರು ಬಾದಾಮಿ ಚಾಲುಕ್ಯರ ಸಮಗ್ರ ಇತಿಹಾಸವನ್ನ ರಚನೆ ಮಾಡಿದ್ದಾರೆ. ಈ ಎಲ್ಲವುಗಳ ಆಧಾರದ ಮೇಲೆ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ಜಯಸಿಂಹ. ಯಾರು? ಜಯಸಿಂಹ ಎನ್ನುವಂತವನು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿ ಕರ್ನಾಟಕ ಪ್ರದೇಶದಲ್ಲಿ ಒಂದು ಭವ್ಯವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಉತ್ತಮ ಅಡಿಪಾಯವನ್ನ ಹಾಕಿಕೊಟ್ಟ ಅಂತೇಳಿ ನಾವು ಇವರನ್ನ ಸ್ಮರಿಸ್ಕೊಳ್ಬೇಕು. ಯಾರನ್ನ? ಜಯಸಿಂಹನನ್ನ. ಹಾಗಾಗಿ ಚಾಲುಕ್ಯರ ಇತಿಹಾಸ ಪ್ರಾರಂಭ ಆಗೋದು ಜಯಸಿಂಹನಿಂದ ಅಂತೇಳಿ ನಾವು ಇವನ ಬಾದಾಮಿ ಚಾಲುಕ್ಯರ ಇತಿಹಾಸವನ್ನ ಪ್ರಾರಂಭ ಮಾಡ್ತೀವಿ. ಕದಂಬರನ್ನ ಸೋಲಿಸಿ, ಆಳುವರನ್ನ ಸೋಲಿಸಿ, ದಖನ್ ಭಾಗದಲ್ಲಿ ಹೆಚ್ಚು ಬಲಶಾಲಿಯಾಗಿರ್ತಕ್ಕಂತಹ ಪಲ್ಲವರನ್ನ ಸೋಲಿಸಿ ಒಂದು ಭವ್ಯವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಇವನು ನಿರ್ಮಾಣ ಮಾಡಿದ. ಬಾದಾಮಿ ಚಾಲುಕ್ಯರಿಗೂ ಮತ್ತು ಪಲ್ಲವರಿಗೂ ಬಹಳಷ್ಟು ವೈರತ್ವ ಇದ್ದಂತಹ ಕಾಲಘಟ್ಟ ಅದು. ಯಾರಂತೆ? ಬಾದಾಮಿ ಚಾಲುಕ್ಯರು ಮತ್ತು ಯಾರು? ಪಲ್ಲವರು, ಕಂಚಿಯ ಪಲ್ಲವರು ಅಂತ ಹೇಳಿ ಕರಿತೀವಿ ನಾವು. ಯಾಕೆಂದ್ರೆ ಕಂಚಿಯನ್ನ ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆಯನ್ನ ನಡೆಸಿದ್ರು. ಯಾರು? ಪಲ್ಲವರು. ಅವ್ರ ಬಗ್ಗೆ ಮುಂದೆ ಓದ್ತದೆ. ಇವ್ರನ್ನ ಕಂಚಿಯ ಪಲ್ಲವರು ಅಂತ ಹೇಳ್ತಾರೆ. ಪಲ್ಲವರಿಗೂ ಮತ್ತು ಬಾದಾಮಿ ಚಾಲುಕ್ಯರಿಗೂ ಸಾಕಷ್ಟು ವೈರತ್ವ ಇದ್ದದ್ದನ್ನು ನಾವು ಗಮನಿಸಬಹುದು. ಪಲ್ಲವರನ್ನ ಸೋಲಿಸಿ ಒಂದು ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ ಜಯಸಿಂಹ ಕಟ್ಟಿದ ಅಂತೇಳಿ ನಾವು
ಇತಿಹಾಸವನ್ನ ಇವರ ಇತಿಹಾಸವನ್ನ ಈಗ ಪ್ರಾರಂಭಿಸ್ತೇವೆ. ಯಾರ್ದು? ಬಾದಾಮಿ ಚಾಲುಕ್ಯರದು. ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧನಾದಂತಹ ದೊರೆ ಅಂತ ಹೇಳಿದ್ರೆ ಬಾದಾಮಿ ಚಾಲುಕ್ಯರಲ್ಲೇ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಹೇಳಿ ನಾವು ಇಮ್ಮಡಿ ಪುಲಕೇಶಿ. ಇವನು ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ದೊರೆ ಅಂತ ಹೇಳಿ ನಾವು ಇವನ್ನ ಕರಿತೀವಿ. ಬಹುತೇಕ ದಕ್ಷಿಣ ಭಾರತದಾದ್ಯಂತಹ ಚಾಲುಕ್ಯ ಸಾಮ್ರಾಜ್ಯವನ್ನ ವಿಸ್ತರಿಸಿದಂತಹ ಹರಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ಇಮ್ಮಡಿ ಪುಲಕೇಶಿ. ಇವನ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಅತ್ಯಂತ ಉಚ್ಚಪ್ರಾಯ ಸ್ಥಿತಿಗೆ ತಲುಪಿತ್ತು. ಅನೇಕ ಪ್ರದೇಶಗಳನ್ನ ಸೋಲಿಸಿ ಅನೇಕ ಸಣ್ಣ ಪುಟ್ಟ ಸಾಮ್ರಾಜ್ಯಗಳನ್ನೆಲ್ಲ ಸೋಲಿಸಿ ಒಂದು ವಿಶಾಲವಾಗಿರ್ತಕ್ಕಂತಹ ಚಾಲುಕ್ಯ ಸಾಮ್ರಾಜ್ಯವನ್ನ ಇವನು ನಿರ್ಮಿಸಿದ್ದ. ಇವನ ಅಧಿಕಾರದ ಅವಧಿಯಲ್ಲಿ ಮಾಡಿದಂತಹ 2 ಯುದ್ಧಗಳನ್ನ ಬಹಳಷ್ಟು ಪ್ರಮುಖವಾಗಿ ನಾವು ಸ್ಮರಿಸಿಕೊಳ್ಳಬೇಕು. ಮೊದಲನೇದಾಗಿ ಪಲ್ಲವ ದೊರೆ, ಯಾರು? ಪಲ್ಲವ ದೊರೆ ಮಹೇಂದ್ರ ವರ್ಮನನ್ನ ಸೋಲಿಸಿ, ಪಲ್ಲವ ದೊರೆ ಮಹೇಂದ್ರ ವರ್ಮನನ್ನ ಸೋಲಿಸಿ ಪಲ್ಲವ ಸಾಮ್ರಾಜ್ಯದ ಮೇಲೆ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ಇಮ್ಮಡಿ ಪುಲಕೇಶಿಗೆ ಸಲ್ತದೆ. ಮಹೇಂದ್ರ ವರ್ಮನನ್ನ ಸೋಲಿಸಿ ಇಡೀ ಪಲ್ಲವ ಸಾಮ್ರಾಜ್ಯದಾದ್ಯಂತಹ ಚಾಲುಕ್ಯ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡುವುದರ ಮೂಲಕ ಚಾಲುಕ್ಯ ಸಾಮ್ರಾಜ್ಯವನ್ನ ಅತ್ಯಂತ ವಿಸ್ತಾರವಾಗಿ ವಿಸ್ತರಿಸುವುದರ ಮೂಲಕ ಕರ್ನಾಟಕ ಪ್ರದೇಶದ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಅಂತೇಳಿ ಈ ಚಾಲುಕ್ಯ ಸಾಮ್ರಾಜ್ಯವನ್ನ ಕರಲಿಕ್ಕೆ ಪ್ರಮುಖ ಕಾರಣೀಕರ್ತ ಇಮ್ಮಡಿ ಪುಲಕೇಶಿ ಅಂತೇಳಿ ನಾವು ಇವತ್ತು ಅವನ ಆಡಳಿತವನ್ನ ಇವತ್ತಿಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಇದು ಅವನು ಮಾಡಿದಂತಹ ಒಂದು ಪ್ರಮುಖ ಯುದ್ಧ. ಯಾರೊಡನೆ? ಪಲ್ಲವ ದೊರೆ ಮಹೇಂದ್ರ ವರ್ಮನ ವಿರುದ್ಧ ಹೋರಾಟ ಮಾಡಿದಂತಹ ಒಂದು ಯುದ್ಧವನ್ನು ನಾವಿಲ್ಲಿ ಸ್ಮರಿಸಿಕೊಳ್ಬೇಕಾಗ್ತದೆ. ಪಲ್ಲವರು ಚಾಲುಕ್ಯ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಿರೋದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಮಹೇಂದ್ರ ವರ್ಮನನ್ನ ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ದ ಅಂತ ಹೇಳಿ. ಇನ್ನೊಂದು ಯುದ್ಧ ಅವನ ಅಧಿಕಾರದ ಅವಧಿಯಲ್ಲಿ ನಡೆದದ್ದು ಉತ್ತರ ಪತೇಶ್ವರ ಅಂತ ಕರೆಸ್ಕೊಂಡಿದ್ದಂತವನು. ಯಾರು? ಉತ್ತರ ಪತೇಶ್ವರ ಅಂತೇಳಿ ಉತ್ತರ ಭಾರತದಾದ್ಯಂತ ಹೆಚ್ಚು ಪ್ರಸಿದ್ಧನಾಗಿದ್ದಂತಹ ಅರಸ ಯಾರು? ನಿಮ್ಗೆ ಹೇಳಿದ್ದೆ ನರಯ. ಉತ್ತರ ಭಾರತವನ್ನು ಆಳ್ವಿಕೆ ಮಾಡುವಂತಹ ರಾಜಮನೆತನಗಳ ಬಗ್ಗೆ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ. ಹರ್ಷವರ್ಧನ. ಯಾರು? ಹರ್ಷವರ್ಧನ. ಇಡೀ ಉತ್ತರ ಭಾರತವನ್ನು ಆಕ್ರಮಿಸಿಕೊಂಡು ದಕ್ಷಿಣ ಭಾರತದ ಕಡೆ ದಂಡೆತ್ತಿ ಬರ್ತಾನ. ಯಾರು? ಹರ್ಷವರ್ಧನ. ಹರ್ಷವರ್ಧನನನ್ನ ಅತ್ಯಂತ ಯಶಸ್ವಿಯಾಗಿ ತಡೆದು ನರ್ಮದಾ ನದಿ ತೀರದಲ್ಲಿ, ಯಾವ ನದಿ? ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ ಸೇನೆಯನ್ನ ತಡೆದು ಅವನನ್ನ ಸೋಲಿಸುವುದರ ಮೂಲಕ, ಅಲ್ಲಿ ತನಕ ಹರ್ಷವರ್ಧನನನ್ನ ಸೋಲಿಸತಕ್ಕಂತಹ ಕೆಲಸವನ್ನ ಯಾರೂ ಮಾಡಿರೋದಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಹರ್ಷವರ್ಧನನನ್ನ ಸೋಲಿಸಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ಇಮ್ಮಡಿ ಪುಲಕೇಶಿಗೆ ಸಲ್ತದೆ. ಹೀಗೆ ಇಡೀ ಉತ್ತರ ಭಾರತವನ್ನ ಗೆದ್ಕೊಂಡು ಉತ್ತರ ಪ್ರದೇಶವನ್ನ ಅಂತೇಳಿ ಕರೆಸ್ಕೊಂಡಿದ್ದ ಯಾರು? ಹರ್ಷವರ್ಧನ. ಯಾರ ಕೈಯಿಂದ ಸೋತೋಗ್ತಾನೆ? ಇಮ್ಮಡಿ ಪುಲಕೇಶಿಯಿಂದ ಸೋತೋಗ್ತಾನೆ. ಇದಕ್ಕಾಗಿ ಇಮ್ಮಡಿ ಪುಲಕೇಶಿಗೆ ಬಿರುದು ಬರ್ತದೆ. ಏನಂತ? ದಕ್ಷಿಣ ಪತೇಶ್ವರ ಅಂತ ಹೇಳಿ ಬಿರುದು ಬರ್ತದೆ. ಯಾರಿಗೆ? ಇಮ್ಮಡಿ ಪುಲಕೇಶಿ. ಇವರಿಬ್ಬರು ನಾಯಕರುಗಳು ಸಮಕಾಲೀನರು. ಯಾರ್ಯಾರು? ಉತ್ತರದಲ್ಲಿ ಹರ್ಷವರ್ಧನ, ಉತ್ತರ ಪತೇಶ್ವರ ಅಂತ ಕರೆಸ್ಕೊಂಡ್ರೆ, ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಎನ್ನುವಂತಹ ಬಿರುದಾಂಕಿತನಾಗಿ ಇಡೀ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡ್ದ ಅಂತೇಳಿ ನಾವು ಇವನ ಕಾಲದ ಇತಿಹಾಸವನ್ನ ಇವತ್ತು ಸ್ಮರಿಸಿಕೊಳ್ತೇವೆ. ಆ ಮೂಲಕ
ಚಾಲುಕ್ಯ ಸಾಮ್ರಾಜ್ಯವನ್ನ ಅತ್ಯಂತ ವಿಶಾಲ ಸಾಮ್ರಾಜ್ಯವನ್ನಾಗಿ ಮಾಡಿ ಕನ್ನಡ ನಾಡು ನುಡಿ ಬಗ್ಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನಮಾನವನ್ನ ಭಾರತದಲ್ಲಿ ದೊರಕಿಸಿಕೊಟ್ಟಂತಹ ಕೀರ್ತಿ ಯಾರಿಗೆ ಸಲ್ತದೆ? ಇಮ್ಮಡಿ ಪುಲಕೇಶಿಗೆ ಸಲ್ತದೆ ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇಡೀ ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನ, ಚಾಲುಕ್ಯ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತದೆ ಅನ್ನುವಂತಹ ಕಾರಣಕ್ಕಾಗಿ ತನ್ನ ಸಹೋದರರಿಗೆ ಸಾಮ್ರಾಜ್ಯದ ಕೆಲವು ಭಾಗಗಳನ್ನ ಅವರಿಗೆ ವಹಿಸಿಕೊಡುವುದರ ಮೂಲಕ ಸುಗಮ ಆಡಳಿತವನ್ನ ನಡೆಸಿಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಇವನು ಮಾಡ್ದ ಅಂತೇಳಿ ನಾವು ನೋಡಬಹುದಾಗಿದೆ. ನಿಮ್ಗೆಲ್ರಿಗೂ ಗೊತ್ತಿರಲಿ, ಉತ್ತರದಲ್ಲಿ ಹರ್ಷವರ್ಧನ ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಯುನೆತ್ಸಾಂಗ್ ಹರ್ಷವರ್ಧನನ ಆಸ್ಥಾನಕ್ಕೂ ಭೇಟಿ ಕೊಟ್ಟಿರ್ತಾನೆ. ದಕ್ಷಿಣದಲ್ಲಿ ಇಮ್ಮಡಿ ಪುಲಕೇಶಿ ಆಳ್ವಿಕೆ ಮಾಡುವಂತಹ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೂ ಭೇಟಿ ಕೊಡ್ತಾನೆ. ತನ್ನ ಸಿಯುಕಿ ಗ್ರಂಥದಲ್ಲಿ ಬರಿತಾ ಹೋಗ್ತಾನೆ, ಅವನು ಚಿತ್ರಿಸ್ತಾ ಹೋಗ್ತಾನೆ. ಇವೆರಡೂ ರಾಜರು ಮಹಾನ್ ರಾಜರು, ಸಮಕಾಲೀನರು. ಭಾರತ ಕಂಡಂತಹ ಅತ್ಯಂತ ಶ್ರೇಷ್ಠ ಚಕ್ರವರ್ತಿಗಳು ಯಾರ್ಯಾರು? ಹರ್ಷವರ್ಧನ. ಬಹಳಷ್ಟು ಶಕ್ತಿಶಾಲಿ ಬಲಶಾಲಿ ಆಗಿರ್ತಕ್ಕಂತಹ ಚಕ್ರವರ್ತಿಗಳು ಭಾರತದ ಇತಿಹಾಸದಲ್ಲಿದ್ರೆ ಅವನು ಮೊದಲಿಗೆ ಹೇಳುವಂತದ್ದೇ ಇವರಿಬ್ಬರ ಹೆಸರನ್ನು. ಮತ್ತೆ ಮುಂದೆ ಬರಿತಾ ಹೋಗ್ತಾನೆ ಯಾವ್ದ್ರಲ್ಲಿ? ಸಿಇಪಿ ಗ್ರಂಥದಲ್ಲಿ ಇವಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತೇಳಿ. ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯಲ್ಲಿ ಯಾರು ಅತ್ಯಂತ ಶ್ರೇಷ್ಠ ಅರಸರು ಅಂತೇಳಿ ಬರಿತಾ ಹೋಗ್ತಾನೆ. ಎಷ್ಟು ಶಕ್ತಿಶಾಲಿ ಅರಸ ಅಂತೇಳಿ ಬರಿತಾ ಹೋಗ್ತಾನೆ. ಅವರು ಕೈಗೊಂಡಂತಹ ಅನೇಕ ಸೈನಿಕ ಕಾರ್ಯಾಚರಣೆಯ ಆಧಾರದ ಮೇಲೆ, ನರ್ಮದಾ ನದಿ ಮೇಲೆ ಇವರಿರುವರು ನಡೆದಂತಹ ಯುದ್ಧವನ್ನ ಪರಿಣಾಮವಾಗಿ ಆಧಾರವಾಗಿಟ್ಟುಕೊಂಡು ಹರ್ಷವರ್ಧನನಿಗಿಂತ ಇಮ್ಮಡಿ ಪುಲಕೇಶಿ ಅತ್ಯಂತ ಶ್ರೇಷ್ಠ ದೊರೆ, ಬಲಶಾಲಿ ದೊರೆ ಅಂತೇಳಿ ಇಮ್ಮಡಿ ಪುಲಕೇಶಿಯ ಬಗ್ಗೆ ಅಗಾಧವಾಗಿರ್ತಕ್ಕಂತಹ ಅಭಿಮಾನವನ್ನ ವ್ಯಕ್ತಪಡಿಸ್ತಾನೆ. ಯಾರು? ಯುನೆತ್ಸಾಂಗ್. ಅಷ್ಟರ ಮಟ್ಟಿಗೆ ಇಮ್ಮಡಿ ಪುಲಕೇಶಿ ಅತ್ಯಂತ ಶ್ರೇಷ್ಠ ದೊರೆ. ಇಡೀ ದಕ್ಷಿಣ ಭಾರತವನ್ನ ಆಳ್ವಿಕೆ ಮಾಡುವುದರ ಮೂಲಕ ಒಬ್ಬ ಶ್ರೇಷ್ಠ ಅರಸ ಅಂತೇಳಿ ಕರೆಸ್ಕೊಂಡ ಎನ್ನುವಂಥದ್ದನ್ನ ನಾವಿಲ್ಲಿ ಅಭಿಪ್ರಾಯವನ್ನ ಕೊಡಬಹುದಾಗಿದೆ ಅಂತೇಳಿ ನಾವಿಲ್ಲಿ ನೋಡಬಹುದಾಗಿದೆ. ಇನ್ನು ಬಾದಾಮಿ ಚಾಲುಕ್ಯರು ಕಲೆ, ವಾಸ್ತುಶಿಲ್ಪ ಶೈಲಿಗೆ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನ ನೀಡಿದ್ರು ಅಂತೇಳಿ ನಾನು ಆರಂಭದಲ್ಲಿ ಹೇಳಿದ್ದೇನೆ. ಯಾವ ಕ್ಷೇತ್ರಕ್ಕೆ? ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನ ನೀಡಿರ್ತಕ್ಕಂತಹ ದೊರೆ ಅಂತೇಳಿ ಯಾರಾದ್ರೂ ದೊರೆಗಳು ಅಂತೇಳಿ ಯಾರಾದ್ರೂ ಇದ್ರೆ ಅದು ಬಾದಾಮಿ ಚಾಲುಕ್ಯರ ಅರಸರು ಅಂತೇಳಿ ನಾವು ಹೇಳ್ಬೋದು. ಅತ್ಯುತ್ತಮ ಕಲಾ ನೈಪುಣ್ಯರು ಯಾರು? ಚಾಲುಕ್ಯ ಅರಸರುಗಳು. ಹಾಗಾಗಿ ಅವರ ಕಾಲದಲ್ಲಿ ಅತ್ಯಂತ ಭವ್ಯವಾಗಿರ್ತಕ್ಕಂತಹ, ಅತ್ಯಂತ ಸುಂದರವಾಗಿರ್ತಕ್ಕಂತಹ, ಅತ್ಯಂತ ಸೂಕ್ಷ್ಮ ಕೆತ್ತನೆಗಳು ಇರ್ತಕ್ಕಂತಹ ದೇವಾಲಯಗಳನ್ನ ನಿರ್ಮಾಣ ಮಾಡಿದ್ರು ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ. ಯಾರು? ಬಾದಾಮಿ ಚಾಲುಕ್ಯರು ಅತ್ಯಂತ ಸುಂದರವಾಗಿರ್ತಕ್ಕಂತಹ, ನೋಡ್ಲಿಕ್ಕೆ ಸಾಕಷ್ಟು ನಯನ ಮನೋಹರವಾಗಿರ್ತಕ್ಕಂತಹ, ಅಲ್ಲಿ ತನಕ ಯಾವುದೇ ರಾಜವಂಶದವರು ಮಾಡದೇ ಇರತಕ್ಕಂತಹ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳು ಇರ್ತಕ್ಕಂತಹ ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದ್ರು. ಇವರು ನಿರ್ಮಾಣ ಮಾಡಿದಂತಹ ದೇವಾಲಯಗಳು ಯಾರನ್ನೂ ಸಹ ಇವರು ಅನುಸರಿಸಲಿಲ್ಲ. ಯಾರ ಆಡಳಿತದ ಅವಧಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ದೇವಾಲಯಗಳನ್ನ ಇವರು ಕಾಪಿ ಮಾಡಲಿಲ್ಲ. ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಹೊಸ ಶಿಲ್ಪಕಲಾ ಶೈಲಿಯನ್ನ ಇವರು ಭಾರತದ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಪರಿಚಯಿಸಿದರು. ಯಾರು? ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರು ಅನುಸರಿಸತಕ್ಕಂತಹ, ಬಾದಾಮಿ ಚಾಲುಕ್ಯರು ತಮ್ಮ ತಾವು ಕಟ್ಟಿಸಿದಂತಹ ದೇವಾಲಯಗಳಲ್ಲಿ ನಿರ್ಮಿಸಿರ್ತಕ್ಕಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಕೆತ್ತನೆಗಳ ಶೈಲಿಯನ್ನ ನಾವು ವೇಸರ ಶೈಲಿ ಅಂತ ಕರಿತೀವಿ. ಇದನ್ನ ಚಾಳುಕ್ಯ ಶೈಲಿ ಅಂತಲೂ ಸಹ
ಕರೀತಾರೆ. ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂತಹ ಶಿಲ್ಪಕಲಾ ಶೈಲಿಯನ್ನ ಪರಿಚಯಿಸಿದ್ರು. ಯಾರು ಯಾರು ಬಾದಾಮಿ ಚಾಲುಕ್ಯರು. ಅವರು ಪರಿಚಯಿಸಿದಂತಹ ವಾಸ್ತು ಶಿಲ್ಪ ಶೈಲಿಯನ್ನು ನಾವು ನೋಡಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಬಾದಾಮಿ ಐಹೊಳೆ ಪಟ್ಟದಕಲ್ಲಿಗೆ ಹೋಗ್ಬೇಕು. ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಗೊತ್ತು ನಿಮಗೆ? ಐಹೊಳೆಯನ್ನ ದೇವಾಲಯಗಳ ತೊಟ್ಟಿಲು ಅಂತ ಹೇಳಿ ಕರೀತಾರೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಬಹಳಷ್ಟು ದೇವಾಲಯಗಳನ್ನ ಇವರು ನಿರ್ಮಾಣ ಮಾಡಿದರು ಅಂತೇಳಿ ನಾವು ನೋಡ್ತೀವಿ. ಇವರು ಬಳಕೆಗೆ ತಂದಂತಹ, ಇವರು ಪರಿಚಯಿಸಿದಂತಹ ವಾಸ್ತುಶಿಲ್ಪ ಶೈಲಿಯನ್ನ ಆಧಾರವಾಗಿಟ್ಟುಕೊಂಡು ಮುಂದೆ ನಮ್ಮ ನಾಡನ್ನ ಆಳ್ವಿಕೆ ಮಾಡಿದಂತಹ ಅನೇಕ ರಾಜಮನೆತನಗಳು ಅನುಸರಿಸಿದ್ವು ಅಂತೇಳಿ ನಾವು ಇತಿಹಾಸವನ್ನ ಓದ್ತಾ ಹೋಗ್ತೀವಿ. ವಾಸ್ತುಶಿಲ್ಪ ಶೈಲಿಗೆ ಒಂದು ಕಾರ್ಯಾಗಾರ ಅಂತೇಳಿ ಅನಿಸ್ಕೊಳ್ತು ಐಹೊಳೆ ಮತ್ತು ಪಟ್ಟದಕಲ್ಲು. ಅಲ್ಲಿ ಆ ಕಾರ್ಯಾಗಾರದಲ್ಲಿ ಕಲಿತಂತಹ ಶಿಲ್ಪಿಗಳು ಅದನ್ನ ಎಲ್ಲಿ? ಬೇಲೂರು ಹಳೆಬೀಡಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದರು. ವಾಸ್ತು ಶೈಲಿ ಇದೆಯಲ್ಲ, ಯಾವ ಶೈಲಿ? ವೇಸರ ಶೈಲಿ, ಚಾಲುಕ್ಯ ಶೈಲಿಯ ಮೇಲೆ ಅತ್ಯಂತಹ ಭವ್ಯವಾಗಿರ್ತಕ್ಕಂತಹ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಮುಂದೆ ಯಾರು? ಹೊಯ್ಸಳರು. ಅದನ್ನ ಮೊಟ್ಟ ಮೊದಲನೇ ಬಾರಿ ಜಾರಿ ತಂದಿದ್ದು ಯಾರು? ಬಾದಾಮಿ ಚಾಲುಕ್ಯರು. ಅವರು ಕಟ್ಟಿದಂತಹ ವಾಸ್ತುಶಿಲ್ಪ ಕಟ್ಟಡದ ಮೇಲೆ ಭವ್ಯವಾಗಿರ್ತಕ್ಕಂತಹ ದೇವಾಲಯಗಳನ್ನ ಮುಂದೆ ನಮ್ಮ ರಾಜ್ಯವನ್ನ, ನಮ್ಮ ನಾಡನ್ನ ಆಳ್ವಿಕೆ ಮಾಡಿದಂತಹ ಅನೇಕ ರಾಜರುಗಳು ಅನುಸರಿಸಿದ್ರು ಎನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಯಾರೋ ಬಾದಾಮಿ ಚಾಲುಕ್ಯರು ಅಂತಹ ಭವ್ಯವಾಗಿರ್ತಕ್ಕಂತಹ ದೇವಾಲಯಗಳನ್ನ ಇವರು ಕಟ್ಟಿದ್ರು ಅಂತೇಳಿ ನಾವು ನೋಡಬಹುದು. ಅವ್ರು ಕಟ್ಟಿರ್ತಕ್ಕಂತಹ ಪ್ರಮುಖ ದೇವಾಲಯಗಳು ಅಂತೇಳಿ ಯಾರು? ಬಾದಾಮಿ ಚಾಲುಕ್ಯರು ಕಟ್ಟಿರ್ತಕ್ಕಂತಹ ಪ್ರಮುಖ ದೇವಾಲಯಗಳು ಅಂತ ಹೇಳಿದ್ರೆ ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಬಾದಾಮಿ ಗುಹೆಗಳಲ್ಲಿರ್ತಕ್ಕಂಥ ವಿಷ್ಣು, ವರಹ, ಹರಿಹರ, ಅರ್ಧನಾರೇಶ್ವರ, ನಟರಾಜರ ಅತ್ಯಂತಹ ಎತ್ತರದ ವಿಗ್ರಹಗಳು ಚಾಳುಕ್ಯ ಶೈಲಿಗೆ ಅತ್ಯಂತಹ ಕಲಾತ್ಮಕವಾಗಿರ್ತಕ್ಕಂತಹ ಶೈಲಿಯಲ್ಲಿ ಕೆತ್ತನೆ ಮಾಡಲಾಗಿದೆ ಅಂತೇಳಿ ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯನ್ನ ಚಾಳುಕ್ಯರು ಕರ್ನಾಟಕದ ವಾಸ್ತುಶಿಲ್ಪ ಇತಿಹಾಸಕ್ಕೆ ನೀಡಿರ್ತಕ್ಕಂತಹ ಕೊಡುಗೆ ಅಂತೇಳಿ ನಾವು ಕರಿತೀವಿ. ಯಾವುದನ್ನ? ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆ ಅತ್ಯಂತ ಅಗಾಧವಾದದ್ದು, ಅನನ್ಯವಾದದ್ದು, ವಿಶಿಷ್ಟವಾದದ್ದು ಅಂತೇಳಿ ನಾವು ಪರಿಗಣಿಸಬಹುದಾಗಿದೆ. ಇಷ್ಟು ಬಾದಾಮಿ ಚಾಲುಕ್ಯರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರಮುಖ ವಿಚಾರ. ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಜಯಸಿಂಹ. ಯಾರು? ಜಯಸಿಂಹ. ಜಯಸಿಂಹನಿಂದ ಪ್ರಾರಂಭ ಆಗಿರ್ತಕ್ಕಂತಹ ಈ ಒಂದು ರಾಜಮನೆತನ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಬಂದು ತಲುಪ್ತು ಅಂತೇಳಿ ನಾವು ಹೇಳಬಹುದಾಗಿದೆ. ಸೊ ಹಾಗಾಗಿ ಇಮ್ಮಡಿ ಪುಲಕೇಶಿಯನ್ನ ಬಾದಾಮಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ಅರಸ, ದೊರೆ, ಚಕ್ರವರ್ತಿ ಅಂತೇಳಿ ನಾವು ಕರಿತೀವಿ. ಅವನಿಗಿದ್ದಂತಹ ಬಿರುದು ದಕ್ಷಿಣ ಪಥೇಶ್ವರ. ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಎಂದು ಬಿರುದು ಬರುವ ಕಾರಣ ಅಶೋಕ ಯಾಕಲೆ ಬರ್ತಾನೆ. ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಅನ್ನುವಂತ ಬಿರುದು ಯಾಕೆ ಬಂತು? ಯಾಕೆ ಬಂತು? ವೆರಿ ಗುಡ್. ಉತ್ತರ ಪಥೇಶ್ವರನಾದ ಹರ್ಷವರ್ಧನನನ್ನ ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ್ರಿಂದಾಗಿ ಹರ್ಷವರ್ಧನನನ್ನ ದಕ್ಷಿಣ ಪಥೇಶ್ವರ ಎಂದು ಕರೆಯಲಾಯಿತು. ಹಾಗಾಗಿ ನರ್ಮದಾ ನದಿ ತೀರ ಎನ್ನುವಂಥದ್ದು ಚಾಲುಕ್ಯ ಸಾಮ್ರಾಜ್ಯದ ಗಡಿ ಪ್ರದೇಶ ಅಂತ ನಾವು ಕರಿತೀವಿ.
ಸೊ ಇಲ್ಲಿ ತನಕ ನಾವೇನ್ ನೋಡಿದ್ವಿ, ಚಾಲುಕ್ಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿ ಕಂಚಿಯ ಪಲ್ಲವರ ಬಗ್ಗೆ, ಕಂಚಿಯನ್ನ ಕೇಂದ್ರವಾಗಿಟ್ಟುಕೊಂಡು ಪಲ್ಲವರು ಯಾವ ರೀತಿಯಾಗಿ ಆಳ್ವಿಕೆಯನ್ನ ನಡೆಸಿದರು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ. ಆಯ್ತಾ? ಮಾಡಕ್ ಬರ್ತಿಲ್ಲ.